ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ 3ನೇ ಸೆಮಿಸ್ಟರ್ BBA ವಿದ್ಯಾರ್ಥಿಗಳಿಗಾಗಿ MK ಇಂದಿರಾ ಅವರು ಬರೆದಿರ್ತಕ್ಕಂತಹ ಅಜ್ಜಿ ಕಥಾಭಾಗವನ್ನ ಇವತ್ತಿನ ತರಗತಿಯಲ್ಲಿ ನಾನು ಪ್ರಾರಂಭಿಸ್ತಾ ಇದ್ದೀನಿ. ಹಾಗೇನೆ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಮೊದಲನೇ ಸೆಮಿಸ್ಟರ್ BBA ವಿದ್ಯಾರ್ಥಿಗಳಿಗೂ ಕೂಡ ನೀವು ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಹೇಳ್ತಾ, ಯಾಕೆಂದ್ರೆ ಜ್ಞಾನ ಅನ್ನೋದು ಹರಿಯುವ ನದಿ ಇದ್ದಂತೆ ಎಲ್ಲರಿಗೂ ಈ ಜ್ಞಾನದ ಒಂದು ದಾಹ ಇರುತ್ತೆ. ಆದ್ರೆ ಆ ಜ್ಞಾನವನ್ನು ಎಲ್ಲರೂ ಕೂಡ ಪಡ್ಕೊಳ್ಳಿ ಅನ್ನೋದೇ ನನ್ನ ತರಗತಿಯ ಉದ್ದೇಶ. ಹಾಗಾಗಿ ಈಗ ಮುಂದುವರೆದಂತೆ ಈ ಪರೀಕ್ಷೆ ಬರ್ತಾ ಇದೆ. ಹಾಗಾಗಿ ನೋಡಿ, ಅಜ್ಜಿ ಈ ಕಥಾಭಾಗ ನಿಮಗೆ 10 ಅಂಕಗಳಿಗೆ ಕೇಳ್ತಾರೆ. 10 ಅಂಕಗಳಿಗೆ ಅಜ್ಜಿ ಕಥಾಭಾಗ ಕಟ್ಟಿಟ್ಟ ಬುತ್ತಿ ಕೇಳ್ತಾರೆ. ಹಾಗಾಗಿ ಈ ಒಂದು ತರಗತಿ ತುಂಬಾ ಬಹುಮುಖ್ಯವಾಗಿರ್ತದೆ ಅಂತಕ್ಕಂಥದ್ದನ್ನ ನಾನು ಭಾವಿಸ್ತಾ, ಈಗ ನನ್ನ ತರಗತಿಯಲ್ಲಿ ಯಾವಾಗಲೂ ಕೂಡ ಆಶಯದಿಂದನೇ ಪ್ರಾರಂಭ ಮಾಡ್ತೇನೆ. ಹೀಗಾಗಿ ಆಶಯವನ್ನ ನಾವು ನೋಡೋಣ. ನೋಡಿ, ಈ ಕಥೆಯಲ್ಲಿ ದಾಯಾದಿ ಮತ್ಸರದಿಂದ ನಲುಗಿ ಹೋಗಿರುವ ಕುಟುಂಬ, ಯಾವುದೋ ಒಂದು ಅಣ್ಣ ತಮ್ಮಂದಿರ ಜಗಳ ಅಥವಾ ದಾಯಾದಿಗಳ ಮತ್ಸರದಿಂದ, ದ್ವೇಷ ಅಸೂಹೆಗಳಿಂದ ಎಲ್ಲೋ ಒಂದ್ ಕಡೆ ಇಡೀ ಈ ಅಜ್ಜಿಯ ಕುಟುಂಬ ನಲುಗಿರ್ತಕ್ಕಂಥದ್ದು. ಆದ್ರೂ ಕೂಡ ಎದೆಗುಂದದೆ ಅಜ್ಜಿಯ ಧೈರ್ಯ ಮೆಚ್ಚುವಂತಹದ್ದು. ಮತ್ತೆ ಅಜ್ಜಿಯ ಮಗನಿಗೆ ಮರಣದಂಡನೆ ಶಿಕ್ಷೆಯಾದರೂ ಕೂಡ ನ್ಯಾಯಕ್ಕಾಗಿ ಹೋರಾಡುವ, ಎದೆಗುಂದದೆ ಬದುಕುವ ಅದಮ್ಯ ವಿಶ್ವಾಸ ಈ ಅಜ್ಜಿಯದು, ಅಥವಾ ಈ ಅಜ್ಜಿಯ ಪಾತ್ರಕ್ಕಿದೆ ಅನ್ನೋದನ್ನ ನಾವು ಈ ಒಂದು ಕಥಾಭಾಗದಲ್ಲಿ ಗಮನಿಸಬಹುದು. ಇಡೀ ಕಥಾಭಾಗದ ಕೇಂದ್ರ ಬಿಂದು ಅಜ್ಜಿ, ಅವಳ ಅದಮ್ಯ ಧೈರ್ಯ ಇದೆಯಲ್ಲ, ಆ ಧೈರ್ಯಕ್ಕೆ ಇಲ್ಲಿ ಮೆಚ್ಚುಗೆಯನ್ನ ನಾವು ವ್ಯಕ್ತಪಡಿಸ್ಬೇಕಾಗುತ್ತೆ. ಹಾಗಾಗಿ ನೋಡಿ, ಈ ಒಂದು ಅಜ್ಜಿ ಕಥೆಯಲ್ಲಿ ಬರ್ತಕ್ಕಂತಹ ಪಾತ್ರ ಪರಿಚಯವನ್ನು ನಾವು ಗಮನಿಸೋದಾದ್ರೆ, ಅಜ್ಜಿ, ಹಾಗೇನೆ ತಿಪ್ಪ, ಅಜ್ಜಿಯ ಹಿರಿಯ ಮಗ, ಅವನ ಹೆಸರು ತಿಪ್ಪ. ಹಾಗೇನೆ ಈರ ಎರಡನೆಯ ಮಗ, ಸಂಕ ಅಜ್ಜಿಯ ಕೊನೆಯ ಮಗ ಅಥವಾ ಮೂರನೆಯ ಮಗ. ಇಲ್ಲಿ ಕೃಷ್ಣ ಅಂತಕ್ಕಂತಹ ಒಂದು ಪಾತ್ರ ಇದೆ, ಸಂಕನ ಮುದ್ದು ಮಗ ಕೃಷ್ಣ. ಹಾಗೇನೆ ಕೆಂಚ ಸಂಕನ ಗೆಳೆಯ. ಇದಿಷ್ಟು ಈ ಒಂದು ಕಥಾಭಾಗದಲ್ಲಿ ಬರ್ತಕ್ಕಂತಹ ಪಾತ್ರ ಪರಿಚಯವನ್ನ ನಾನು ಮಾಡಿಕೊಟ್ಟಿದ್ದೇನೆ. ಈಗ ನೇರವಾಗಿ ಕಥೆಯನ್ನ ಪ್ರಾರಂಭ ಮಾಡೋಣ. ನೋಡಿ, ಕತೆ ಪ್ರಾರಂಭದಲ್ಲಿಯೇ ಅಜ್ಜಿ ಏನ್ ಮಾಡ್ತಾ ಇದ್ದಾಳೆ, 2 ವರ್ಷದ ಒಂದು ಮಗುವನ್ನ ಕಂಕಳಲ್ಲಿ ಎತ್ಕೊಂಡು ಇಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಮಕ್ಕಳಿಗಾಗಿ ಇಲ್ಲಿ ಬುತ್ತಿಯನ್ನ ಹೊತ್ಕೊಂಡು ಅವಳು ಸುಮಾರು ಅರಳು ಮರಳು ಮುದುಕಿ ಅಲ್ಲಿ ಹೊಲದ ಹತ್ತಿರ ಬರ್ತಾ ಇದ್ದಾಳೆ. ಆ ಹೊಲದ ಏರಿಯ ಮೇಲೆ ಅವಳು ಬರ್ತಾ ಇದ್ದಾಳೆ, ಏನೋ ಮಾತಾಡ್ಕೊಳ್ತಾ ಬರ್ತಾ ಇದ್ದಾಳೆ. ಹಾಗೇನೆ ಅಲ್ಲಮ್ಮ, ಈ ಒಂದು ಸಂಕನ ಮಗು ಇದೆ, ಆ ಮಗುವಿನ ಹೆಸರು ಕೃಷ್ಣ. ಆ ಮಗುವಿಗೆ ಯಾವುದೇ ರೀತಿಯಾದಂತಹ ಬಟ್ಟೆಯನ್ನ ಹಾಕಿಲ್ಲ. ಆ ಮಗುವಿನ ಸೊಂಟದ ಮೇಲೆ ಎತ್ಕೊಂಡು ಇಲ್ಲಿ ಅಜ್ಜಿ ಬರ್ತಾ ಇದ್ದಾಳೆ. ಆ 12 ಗಂಟೆಯ ರಣ ಬಿಸಿಲಿಗೆ ಆ ಮಗುವಿನ ಮೈ ಬೆವರ್ತಾ ಇದೆ. ಹಾಗೇನೆ ಆ ಮಗು ಮತ್ತೆ ಜಾರ್ತಾ ಇರುತ್ತೆ. ಮತ್ತೆ ಇಲ್ಲಿ ಆ ಅಜ್ಜಿ ಆ ಮಗುವನ್ನ ಎತ್ಕೊಂಡು ಸೀದಾ ಹೊಲದ ಹತ್ರ ಬರ್ತಾ ಇದ್ದಾಳೆ. ಹಾಗೇನೆ ಒಂದ್ ಕಡೆ ಇಲ್ಲಿ ಆ ಅಜ್ಜಿ ಅದ್ರ ಜೊತೆಗೆ ಆ ಮಗುವನ್ನ ಎತ್ಕೊಂಡ್ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲೂ ಆ ಮಗುವಿಗೆ ಎಲ್ಲೋ ಒಂದ್ ಕಡೆ ಬೈತಕ್ಕಂಥದ್ದು. ಎಲ್ಲ ಯಾವಾಗ್ಲೂ ಕೂಡ ನೀನು ನಿನ್ನ ತಂದೆ ತರನೇ, ಎಲ್ಲೋ ಒಂದ್ ಕಡೆ ನಿಮ್ಮ ಅಪ್ಪನ ತರನೇ ಚೆಂಗೂಲಿ ತರ ಆಟ ಆಡ್ತೀಯ, ಹಾಗೆ ಹೀಗೆ ಅಂತ ಸುಮ್ನೆ ಎಲ್ಲೋ ಒಂದ್ ಕಡೆ ಬೈತಾ ಬರ್ತಾ ಇದ್ದಾರೆ. ಹಾಗೇನೆ ಇನ್ನೊಂದ್ ಕಡೆ ಹೊಲದ ನಡುವೆ ಆ ಮಗು ಗೊತ್ತಿತ್ತು ಯಾವಾಗಲೂ ಕೂಡ ಅಜ್ಜಿ ಈ ಹೊಂಗೆ ಮರದ ಹತ್ರನೇ ನನ್ನ ಇಳಿಸ್ತಾರೆ ಅಂತಕ್ಕಂಥದ್ದು. ಆ ಮಗು ಏನ್ ಮಾಡ್ತಾ ಇತ್ತಪ್ಪ ಅಂತಂದ್ರೆ, ಆ ಮಗು ಯಾರು, ಆ ಅಜ್ಜಿಯ ಮೊಮ್ಮಗು. ಆ ಮೊಮ್ಮಗು ಹೆಸರು ಕೃಷ್ಣ. ಕೃಷ್ಣ ಏನ್ ಮಾಡ್ತಾ ಇದ್ದ, ಅಜ್ಜಿಗೆ ಆ ಹೊಂಗೆ ಮರದ ನೆರಳನ್ನ ತೋರಿಸ್ತಾ ಇದ್ದ. ಆ ಅಜ್ಜಿ ಎಲ್ಲ ಒಂದ್ ಕಡೆ ನಗ್ತಾ ಅವನನ್ನ ಕರ್ಕೊಂಡ್ ಬಂದು ಆ ಹೊಂಗೆ ಮರದ ಹತ್ತಿರ ಎಲ್ಲ ಒಂದ್ ಕಡೆ ಆ ಮಗುವನ್ನ ಪ್ರತಿನಿತ್ಯ ಬಿಡ್ತಾ ಇತ್ತು. ಅವನು ಆ ಮಗು ಅಲ್ಲೇ ಕುತ್ಕೊಳ್ತಿದ್ದ ಅಂತಕ್ಕಂಥದ್ದು. ಯಾಕೆಂದ್ರೆ 2 ವರ್ಷ ಅವನ್ ಪಾಡ್ಗೆ ಅವನು ಅಲ್ಲೇ ಆಟ ಆಡ್ಕೊಳ್ತಾ ಇದ್ದ. ಇಷ್ಟೆಲ್ಲ ಆದ್ಮೇಲೆ ಈ ಮುದ್ದು ಮಾತು ಮತ್ತೆ ಆ ಮಾಮೂಲಿಯದು ಅಜ್ಜಿಗೆ ಸುಮಾರು ಆ ಮುಗ್ಧ ಮಗು ಇದೆಯಲ್ಲ,
ಆ ಮಗುವಿಗೆ ಎಲ್ಲೋ ಒಂದ್ ಕಡೆ ಎರಡು ಇಲ್ಲಿ ಸುಮಾರು ವರ್ಷದ ಕೆಳಗೆ ಸತ್ತ ತಾಯಿಯ ನೆನಪು ಇಲ್ಲ. ಹಾಗೇನೆ ಒಂದ್ ಕಡೆ ನಮ್ಮ ಕೃಷ್ಣ ಇದ್ದಾನಲ್ಲ, ಅಂದ್ರೆ ಸಂಕನ ಮಗ ಅಥವಾ ಅಜ್ಜಿಯ ಮೊಮ್ಮಗ, ಒಂದ್ ರೀತಿಯಲ್ಲಿ ನತದೃಷ್ಟ ಇಲ್ಲಿ ಮಗ ಅಂತಾನೆ ನಾವು ಹೇಳ್ಬೋದು. ಯಾಕೆಂತಂದ್ರೆ ತಾಯಿಯನ್ನ ಕಳ್ಕೊಂಡಿದ್ದಾನೆ. ಹಾಗೇನೆ ತಂದೆ ಈಗ 6-7 ತಿಂಗಳಲ್ಲಿ ಒಳಗೆ ಅವನೆಲ್ಲೋ ಒಂದ್ ಕಡೆ ಆ ತಿಂಗಳ ಕೆಳಗೆ ಅವನು ಜೈಲನ್ನ ಸೇರಿದ್ದಾನೆ. ಇದನ್ನೆಲ್ಲ ನೋಡ್ತಾ ಒಂದ್ ಕಡೆ ಆ ಅರಳು ಮರಳು ಆ ಅಜ್ಜಿ ಆ ಮುಗ್ಧ ಮಗುವನ್ನ ನೋಡ್ಕೊಳ್ತಾ ಇದ್ದಾಳೆ. ಒಂದ್ ಕಡೆ ಆ ಕೃಷ್ಣನಿಗೆ ಅಥವಾ ಆ ಮಗುವಿಗೆ ಎಲ್ಲೋ ಒಂದ್ ಕಡೆ ಅಜ್ಜಿನೇ ಪ್ರಪಂಚ, ಅಜ್ಜಿನೇ ಸರ್ವಸ್ವ ಅನ್ನೋ ರೀತಿಯಲ್ಲಿ ಇದೆ ಅಂತಕ್ಕಂಥ. ಯಾಕಂದ್ರೆ ಅಜ್ಜಿ ಬಿಟ್ರೆ ಅವನಿಗೆ, ಆ ಮಗುವಿಗೆ ಬೇರೆ ಪ್ರಪಂಚನೇ ಇಲ್ಲ ಅನ್ನೋದು ನಾವಿಲ್ಲಿ ಕಥಾಭಾಗದಲ್ಲಿ ಗಮನಿಸ್ಬೋದು. ಹಾಗೇನೆ ಹೊಂಗೆ ಮರ ಬಂತು. ಹಾಗೇನೆ ಮೊದಲು ಮಗುವನ್ನ ಕೆಳಗಿಳಿಸಿ ಅಜ್ಜಿ ನಂತರ ಬುತ್ತಿಯನ್ನ, ಏನು ಊಟದ ಬುತ್ತಿಗಂಟನ್ನ ಕೆಳಗಿಳಿಸಿ ಮುದುಕಿ ಅಲ್ಲಿ ಕೆಳಗಡೆ ಇಳಿಸಿದ ಕೂಡಲೇ ನಮ್ಮ ಆ ಕೃಷ್ಣ ಏನ್ ಮಾಡ್ತಾನೆ, ನೇರವಾಗಿ ಅಲ್ಲಿ ಹೋಗಿ ಅಲ್ಲಿ ಹುಲ್ಲಿನ ಮೇಲೆ ಹಾರ್ತಾ ಇರ್ತಕ್ಕಂತಹ ಚಿಟ್ಟೆಗಳನ್ನ ಹಿಡಿಯುವ ಒಂದು ಆಟವನ್ನ ಆಡ್ತಾ ಇರ್ತಾನೆ. ಮುದುಕಿ ಆ ಮರದ ಕೆಳಗೆ ಎಲ್ಲವೂ ಕೂಡ ಜಾಗವನ್ನ ಸ್ವಚ್ಛಂದ ಮಾಡಿ ಆ ಮಗುವಿಗೆ ಆಟ ಆಡುವುದಕ್ಕೆ. ಹಾಗೇನೆ ಎಲ್ಲೋ ಒಂದ್ ಕಡೆ ಅಲ್ಲಿ ಆ ತನ್ನ ಮಗ, ಇಲ್ಲಿ ಮಕ್ಕಳು ಏನ್ ಮಾಡ್ತಾರೆ, ಆ ಮಗ ಏನ್ ಮಾಡಿದಾನೆ, ಇಲ್ಲಿ ತಿಪ್ಪ ಕೆಲಸಕ್ಕೆ ಆ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನಿಗೆ ಎಲ್ಲೋ ಒಂದ್ ಕಡೆ ಅವ್ರು ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ, ಇವನಿಗೆ ಊಟವನ್ನ ಬಡಿಸ್ಬೇಕು. ಅದಕ್ಕೆ ಎಲ್ಲ ಇಲ್ಲಿ ಸ್ವಚ್ಛವನ್ನ ಮಾಡ್ತಾ ಇದ್ದಾರೆ. ಅಷ್ಟ್ರಲ್ಲೇನೆ ಇದ್ದಕ್ಕಿದ್ದ ಹಾಗೆ ಹಿರಿಯ ಮಗ ಯಾರು ತಿಪ್ಪ ತನ್ನ ಆಯುಧಗಳನ್ನೆಲ್ಲ ತೆಗೆದುಕೊಂಡು ಸೀದಾ ಏರಿ ಮೇಲೆ ಅಜ್ಜಿ ಇದ್ದಂತಹ ಜಾಗಕ್ಕೆ, ಅಲ್ಲೇ ಹಳ್ಳದಲ್ಲಿದ್ದಂತಹ ನೀರಿನಲ್ಲಿ ಕೈಕಾಲನ್ನು ತೊಳೆದುಕೊಂಡು ಬರ್ತಾ ಇದ್ದಾನೆ. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಒಂದ್ ಕಡೆ ಇಲ್ಲಿ ಅವನ ತಮ್ಮನೂ ಕೂಡ ಕತ್ತು ಬಗೆಸ್ಕೊಂಡು ಈಗ ಏನ್ ಮಾಡ್ತಾನೆ, ಅವನ ತಮ್ಮ ಅಲ್ಲಿ ಈರನ್ನು ಕೂಡ, ಇಬ್ರು ಕೂಡ ಸೀದಾ ಬರ್ತಾ ಇದ್ದಾರೆ. ಒಂದ್ ಕಡೆ ಈರ ಯಾಕೆ ಕತ್ತನ್ನ ಬುಗಿಸ್ಕೊಂಡು ಬರ್ತಾ ಇದ್ದಾನೆ, ಅಥವಾ ಈ ಇಬ್ಬರು ಅಣ್ಣ ತಮ್ಮಂದಿರು ಯಾಕೆ ಒಂದ್ ರೀತಿಯಲ್ಲಿ ದುಃಖ ತಪ್ತರಾಗಿದ್ದಾರೆ, ಯಾವುದೋ ಆಲೋಚನೆಯಲ್ಲಿ ಚಿಂತಾಕ್ರಾಂತರಾಗಿದ್ದಾರೆ ಅಂದ್ರೆ, ಇಲ್ಲಿ ಬದುಕಿನ ಸೋಲುವಂತ ಅಪಮಾನ ಮತ್ತು ದುಃಖದ ಭಾರವನ್ನ ಹೊತ್ತಿರ್ತಕ್ಕಂತಹ ಮುಖವನ್ನ ಅವರಿಬ್ಬರಲ್ಲಿ ಗಮನಿಸಬಹುದು. ಅವರಿಬ್ಬರ ಮುಖಗಳು ಯಾವುದೋ ಒಂದು ಭಾರವಾದ ನೋವನ್ನ ಇಲ್ಲಿ ಹೊತ್ತಿರ್ತಕ್ಕಂಥದ್ದನ್ನ ಕಾಣಿಸ್ತಾ ಇದೆ ಈರ ಮತ್ತು ತಿಪ್ಪನ ಮುಖದಲ್ಲಿ. ಒಂದ್ ರೀತಿಯಲ್ಲಿ ವಿಕಾರವಾಗಿತ್ತು ಅವರ ಮುಖ, ಅವರ ಕಣ್ಣುಗಳು ಅಸಮರ್ಥವಾಗಿದ್ದು ಅಂತಕ್ಕಂಥದ್ದು. ಹಾಗೇನೆ ಒಂದ್ ಕಡೆ ಯಾಕೆ ಈ ರೀತಿ ಆಯ್ತು ಅನ್ನೋದು, ಒಂದು ರೀತಿಯಲ್ಲಿ ಈ ದಾಯಾದಿಯ ಮತ್ಸರ ಅಥವಾ ಅಣ್ಣ ತಮ್ಮಂದಿರ ಮತ್ಸರ ಅಂತಕ್ಕಂಥದ್ದು, ಒಂದು ದ್ವೇಷ ಅಂತಕ್ಕಂಥದ್ದು ಸುಮಾರು 50 ವರ್ಷಗಳಿಂದಲೂ ಕೂಡ ಇತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಈ ಮತ್ಸರ ಕೊನೆಗೆ ಎಲ್ಲ ಒಂದ್ ಕಡೆ ರಕ್ತಪಾತಕ್ಕೆ ಹೋಗಿದ್ದನ್ನು ಕೂಡ ಇಲ್ಲಿ ಗಮನಿಸ್ಬೋದು. ಇಷ್ಟೆಲ್ಲ ಆದ್ರೂ ಕೂಡ ಒಂದ್ ಕಡೆ ಅವರಿಬ್ರು ಬಂದು ಏನ್ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ನೆನಪಿಸ್ಕೊಂಡು ಆ ಈರನು ಕೂಡ ಅಲ್ಲಿ ಬಂದಿದ್ದಾನೆ, ತಿಪ್ಪ, ಇವರೆಲ್ಲರೂ ಕೂಡ ಆ ಮರದ ಕೆಳಗೆ ಆ ಮರವನ್ನ ಹೊರಿಕೊಂಡು ಉಸ್ ಅಂತ, ಯಾಕೆಂದ್ರೆ ಸಾಕಾಗಿತ್ತು ಅವರು ಬೆಳಗ್ಗೆಯಿಂದ ಕೆಲಸ ಮಾಡಿ. ಹಾಗೆ ಅಲ್ಲಿ ಆ ಮರದ ಕೆಳಗಡೆ ಕುಂತ್ಕೊಳ್ತಾ ಇದ್ದಾರೆ. ಈಗ ಊಟದ ಸಮಯ, ಊಟವನ್ನ ಮಾಡ್ಬೇಕು. ಸರಿ, ಅಜ್ಜಿಗೆ ಅಲ್ಲಿ ತನ್ನ 2ನೇ ಮಗ ಈರ ಬಂದಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ನೀನ್ ಯಾವಾಗ್ಲ ಬಂದೆ, ಚಂದಾಗ ಅವನೆಲ್ಲ ಸಂಕ ಅಂದ್ರೆ, ಅಜ್ಜಿಯ 2ನೇ ಮಗ ಈರ ಜೈಲಲ್ಲಿ ಇರ್ತಕ್ಕಂತಹ, ಇಲ್ಲಿ ಜೈಲು ವಾಸವನ್ನ ಅನುಭವಿಸ್ತಾ ಇರ್ತಕ್ಕಂತಹ ಸಂಕನನ್ನ ನೋಡಿಕೊಂಡು ಬರೋದಕ್ಕೆ ಹೋಗಿರ್ತಾನೆ. ಆಗ ಅಜ್ಜಿಗೆ ಅವನನ್ನು ನೋಡಿದ ತಕ್ಷಣ ಆಶ್ಚರ್ಯ ಆಗುತ್ತೆ. ಯಾವಾಗ ಬಂದೋ, ಹೇಗಿದ್ದಾನೋ ನನ್ನ ಮಗ ಸಂಕ ಅಂತಕ್ಕಂಥದ್ದು. ಸರಿ, ಒಂದೇ ಬಾರಿಗೆ 4 ಪ್ರಶ್ನೆಯನ್ನ ಅಜ್ಜಿ ಕೇಳ್ತು. ಅವನಿಗೇನ್ ಬೇಡ, ಅವನ್ ಚೆನ್ನಾಗವನೇ, ಹಾಗೆ ಹೀಗೆ ಅಂತ ಅಜ್ಜಿ ಎಲ್ಲ ಪ್ರಶ್ನೆಗಳನ್ನ ಕೇಳ್ತು. ಹಾಗಾದ್ರೆ ಈ ಕಡೆ ಈರ ಮುಖ ಎಲ್ಲ ಒಂದ್ ಕಡೆ ಅತ್ತ ತಿರುಗಿಕೊಂಡು ಬಿಗಿದ ಕಂಠದಲ್ಲಿ, ಯಾಕೆಂದ್ರೆ ಈರನಿಗೆ ಆಲೆ ಗೊತ್ತಿದೆ, ಈಗ ಹೇಗೆ ನನ್ನ ತಾಯಿಗೆ ನೋಡಿ, ಸುಮಾರು 50 ವರ್ಷಗಳಿಂದ ಕಷ್ಟವನ್ನ ಅನುಭವಿಸಿ ನಮ್ಮನ್ನ ಸಾಕಿದಾಳೆ ತಾಯಿಗೆ, ಹೇಗೆ ಈಗ ನಿನ್ನ ಮಗ ಸಂಕನಿಗೆ ಗಲ್ಲು ಶಿಕ್ಷೆ ಆಗುತ್ತೆ ಅಂತ ಹೇಗೆ ಹೇಳೋದು ಅನ್ನೋದು ಒಂದ್ ರೀತಿಯಲ್ಲಿ ಅವನಿಗೆ ಇಲ್ಲಿ ತೊಂದರೆ ಆಗ್ತಾ ಇದೆ. ಹೇಗೆ ಹೇಳುದು ಈ ವಿಚಾರವನ್ನ ಅಂತಕ್ಕಂಥದ್ದು.
ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಆ ಮಗು ಚಿಟ್ಟೆಯನ್ನ ಹಿಡಿದು ಓಡಾಡಿ ಸುಸ್ತಾಗಿ ಸೀದಾ ಬಂದು ಅಲ್ಲಿ ಆ ತಿಪ್ಪನ ಮಗನ ಮೇಲೆ ಎಲ್ಲೋ ಒಂದ್ ಕಡೆ ಆ ತಿಪ್ಪನ ತೊಡೆಯ ಮೇಲೆ ಕೂತ್ಕೊಳ್ತಕ್ಕಂಥದ್ದು. ಕೊನೆಗೆ ಎಲ್ಲೋ ಒಂದ್ ಕಡೆ ಆ ಮಗುವನ್ನ ಮಾತನಾಡಿಸ್ತಕ್ಕಂಥದ್ದು ಈರ, ಇವನ್ನೆಲ್ಲವನ್ನ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಹಾಗೆ ನೋಡೋದಕ್ಕೆ ನಮ್ಮ ಕೃಷ್ಣ ಹೇಗಿದ್ದ ಅನ್ನೋದು ನೋಡಿದ್ರೆ ರಾಗಿ ಮುದ್ದೆಯಂತೆ. ನೋಡಿ, ಸಂಕನ ಮಗ ಯಾರು? ಕೃಷ್ಣ, ಅಥವಾ ಅಜ್ಜಿಯ ಮೊಮ್ಮಗ ಕೃಷ್ಣ ಹೇಗಿದ್ದ ನೋಡೋದಕ್ಕೆ ಅಂತಂದ್ರೆ ರಾಗಿ ಮುದ್ದೆಯಂತೆ ಕರ್ರಗೆ ದುಂಡಗಾಗಿರ್ತಾನೆ. ಕೃಷ್ಣ ದೊಡ್ಡಪ್ಪನ ತೊಡೆ ಏರಿ ಕುಳಿತು ಬಟ್ಟಲುಗಳನ್ನ, ಜೊಂಪೆ ಕೂದಲನ್ನ, ಈ ಕೃಷ್ಣ ವಂಶದ ಏಕೈಕ ಕುಡಿಯಾಗಿರ್ತಾನೆ. ಯಾಕೆಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ನಾವು ಇಲ್ಲಿ ಗಮನಿಸ್ದಂಗೆನೆ ತಿಪ್ಪನಿಗಾಗಲಿ ಅಥವಾ ಈರನಿಗಾಗಲಿ ಮಕ್ಕಳಿರೋದಿಲ್ಲ. ಆದ್ರೆ ಅಜ್ಜಿಗೆ 3 ಜನ ಮಕ್ಕಳು. ಆದ್ರೆ ಈರ ಮತ್ತು ಇಲ್ಲಿ ತಿಪ್ಪನಿಗೆ ಮಕ್ಕಳಿರಲ್ಲ. ಆದ್ರೆ ಸಂಕನಿಗೆ ಮಾತ್ರ ಒಬ್ಬ ಮಗ ಇರ್ತಾನೆ, ಅವನೇ ಕೃಷ್ಣ. ಇಲ್ಲ, ಒಟ್ಟಾರೆಯಾಗಿ ಏನಾಗ್ತಾ ಇದೆಯಪ್ಪ ಅಂದ್ರೆ ಈಗ ಸುಮಾರು 2 ತಿಂಗಳ ಹಿಂದೆ ಏನ್ ಮಾಡಿದಾನೆ, 2 ಕೊಲೆಯನ್ನ ಮಾಡಿ ಜೈಲು ಪಾಲಾಗಿರ್ತಕ್ಕಂಥವನು ಸಂಕ ಅಂತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ಬೋದು. ಹೀಗೆ ಕತ್ತು ಬಗ್ಸಿ ಕಣ್ಣೀರು ಹಾಕುತ್ತಾ ಇಬ್ಬರು ಕೂಡ ಮುದ್ದೆಯನ್ನ ಮುರಿತಾ ಮುದ್ದೆಯನ್ನ ಊಟ ಮಾಡ್ತಾ ಇದ್ದಾರೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ತುಂಬಾ ನೋವಿನಿಂದ ಅಲ್ಲಿ ಊಟವನ್ನು ಕೂಡ ಮಾಡದಂತಹ ಸ್ಥಿತಿಯನ್ನ ತಲುಪಿದ್ದಾರೆ. ಯಾಕೆಂದ್ರೆ ದುಃಖ ಅವರಿಗೆ ಒಳಗಿಂದ ಒಮ್ಮಿಂದೊಮ್ಮೆಲೆ ಉಕ್ಕರಿಸಿ ಬರ್ತಾ ಇದೆ. ಒಂದ್ ಕಡೆ ತಿಪ್ಪ ಕಷ್ಟದಿಂದ ಏನು ಕುಂತ್ಕೊಳವ, ಇಲ್ಲಿ ಉಣ್ಣಕ್ಕೆ ನನಗೆ ಸಾಕು ಇಟ್ಟು ಅಂತ ಎಲ್ಲ ಹೇಳ್ತಾ ಇದ್ದಾನೆ. ಎಲ್ಲ ಬಡ್ಡಿ ಮಕ್ಳ ಡೈಲಿ ಅಷ್ಟೊಂದು ದಿನ ಅಷ್ಟು ಊಟ ಮಾಡ್ತಾ ಇದ್ರೆ ಇವತ್ತು ಯಾಕ್ರೋ ಈ ತರ ಅಂತ ಅಜ್ಜಿ ಮಾತನಾಡ್ತಾ ಇರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಮಾಮೂಲಿ ವಿಚಾರಗಳು ಆದ್ಮೇಲೆ ಕೃಷ್ಣ ಬಾರ್ಲ ಇಲ್ಲಿ ಇತ್ತಾಗೆ ಅವನ್ ತೊಡೆ ಮೇಲೆ ಕುತ್ಕೊಂಡ್ರೆ ಅವನ್ ಹೆಂಗ್ಲ ಊಟ ಮಾಡ್ತಾನೆ ಅಂತ ಎಲ್ಲೋ ಒಂದ್ ಕಡೆ ಆ ಮಗುವನ್ನ ಕರಿತಕ್ಕಂಥದ್ದು. ಇಷ್ಟೆಲ್ಲ ವಿಚಾರಗಳು ನಡೀತಾ ಇರ್ತವೆ. ಕೊನೆಗೆ ಒಂದ್ ಕಡೆ ತನ್ನ ಮಗ ಸಂಕನನ್ನ ನೆಲೆದು ಆ ಅಜ್ಜಿಗೂ ಕೂಡ ಎಲ್ಲೋ ಒಂದ್ ಕಡೆ ದುಃಖವಾಗ್ತಾ ಇರುತ್ತೆ. ಇನ್ನೊಂದ್ ಕಡೆ ಹೇಗೆ ಈ ದಾಯಾದಿಗಳ ಮತ್ಸರ ಶುರುವಾಗಿದ್ದು ಹೇಗೆ ಅನ್ನೋದನ್ನ ವಿವರಿಸಿ ಅಂತ ಕೇಳ್ಬೋದು. ಅಜ್ಜಿ ಕಥೆಯಲ್ಲಿ ದಾಯಾದಿಗಳ ಮತ್ಸರ ಹೇಗೆ ಶುರುವಾಯಿತು ಅನ್ನೋದನ್ನ ಇಲ್ಲಿ ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ಬೋದು. ನೆನ್ಪಿಟ್ಕೊಳ್ಳಿ, ಅಜ್ಜಿ ಕಥೆಯಲ್ಲಿ ಇಲ್ಲಿ ದಾಯಾದಿಗಳ ಮತ್ಸರ ಹೇಗ್ ಶುರುವಾಯಿತು ಅನ್ನುವಂತ ರೀತಿಯಲ್ಲಿ ನಿಮಗೆ ಪ್ರಶ್ನೆಗಳು ಬಂದ್ರೆ ಹೇಗ್ ಬರಿಬೇಕಪ್ಪ ಅಂದ್ರೆ, ಸುಮಾರು 24 ವರ್ಷದ ಕೆಳಗೆ ತಂದೆಗಾದ ದುರ್ಮರಣವನ್ನ ನೆನೆದು ಅವರಿಬ್ಬರು ಎಲ್ಲೋ ಒಂದ್ ಕಡೆ ಇಲ್ಲಿ ಮನ ಕುಗ್ಗಿತ್ತು ಅಂತಕ್ಕಂಥದ್ದು. ಏಕೆಂದ್ರೆ ಒಂದ್ ರೀತಿಯಲ್ಲಿ ಈ ಅಜ್ಜಿ 24 ವರ್ಷಗಳ ಹಿಂದೆಲೇನೆ, ಇವ್ರಿಗಾಲ 24-25 ವರ್ಷ, ಅದಕ್ಕಿಂತ ಹಿಂದೆನೆ ಈ ರೀತಿಯಾದಂತ ವಿಚಾರಗಳು ನಡೆದಿವೆ. ಏನು ದಾಯಾದಿಗಳ ಜಗಳದಲ್ಲಿ ಈ ಈ ಅಜ್ಜಿಯ ಗಂಡ ಅಥವಾ ಈರ್ಣ ಅಥವಾ ತಿಪ್ಪ ಇವರ ತಂದೆ ಕಳ್ಳನ್ನ ಕುಡಿತಿದ್ರು. ಆ ಕಳ್ಳಿನಲ್ಲಿ ವಿಷವನ್ನ ಬೆರೆಸಿ ಈರ ಅಥವಾ ತಿಪ್ಪ ಸಂಕನ ಈ ಈ ಅಜ್ಜಿಯ ಗಂಡನನ್ನ ಎಲ್ಲೋ ಒಂದ್ ಕಡೆ ಕಳ್ಳಿನಲ್ಲಿ ವಿಷವನ್ನ ಬೆರೆಸಿ ಅವನನ್ನ ಅವರ ಅಣ್ಣ ತಮ್ಮಂದಿರೇ ಕೊಂದಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು. ಇದು ಇವತ್ತಿನದಲ್ಲ. ಇವರು ನಿನ್ನ ತಂದೆಯನ್ನೇ ಕಳ್ಳಿನಲ್ಲಿ ವಿಷವನ್ನ ಬೆರೆಸಿ ಹೊಡೆದ್ರು, ಅಥವಾ ಸೇಂದಿ ಅಂತ ಕರಿತೀವಿ, ಅಥವಾ ಎಂಡ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಅಜ್ಜಿ ಮಕ್ಕಳನ್ನ ಸಾಕುವುದಕ್ಕೆ ಯಾವ ರೀತಿ ಎಲ್ಲ ಕಷ್ಟಪಟ್ಟು ನೋಡಿ. ಅವತ್ತು ತಂದೆಯನ್ನ ಈ ಗಂಡನನ್ನ ಕಳ್ಕೊಂಡಂತಹ ಅಜ್ಜಿ ಎಷ್ಟೆಲ್ಲ ತನ್ನ ಮಕ್ಕಳನ್ನ ಸಾಕೋದಕ್ಕೆ ಏನೆಲ್ಲ ಕಷ್ಟಪಡ್ತಾಳೆ. ಅದಕ್ಕೆ ನಾವೇನ್ ಹೇಳ್ತಾ ಇದೀವಪ್ಪ ಅಂದ್ರೆ, ಈ ಅಜ್ಜಿ ಇದ್ದಾಳಲ್ಲ, ದಾಯಾದಿಗಳ ಮತ್ಸರಕ್ಕೆ ಬಗ್ಗದೆ, ನಲುಗದೆ, ಕುಗ್ಗದೆ, ಸ್ಥೈರ್ಯದಿಂದ ಇಡೀ ತನ್ನ ಬದುಕನ್ನ ಒಂದ್ ರೀತಿಯಲ್ಲಿ ಹಠದಿಂದ ಅವಳು ಬದುಕಿದ್ದಾಳೆ ಅಂತಕ್ಕಂಥದ್ದನ್ನ, ಅಥವಾ ಜೀವಿಸಿದ್ದಾಳೆ ಅನ್ನೋದನ್ನ ನಾವು ಗಮನಿಸ್ಬೋದು. ಆದ್ರೆ ಗಂಡನಿಗಿಂತ ಗಟ್ಟಿಗಿತ್ತಿ ಹೆಂಡತಿ ಅಜ್ಜಿ. ಚಿಕ್ಕ ಚಿಕ್ಕ 3 ಮಕ್ಕಳು ನೋಡಿ, ಈರ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ನಾವು ಇಲ್ಲಿ ತಿಪ್ಪ ಆಗಿರ್ಬೋದು, ಸಂಕ ಆಗಿರ್ಬೋದು, ಇವ್ರ 3 ಜನನು ಕೂಡ ಚಿಕ್ಕ ಮಕ್ಕಳು. ಆ ಚಿಕ್ಕ ಮಕ್ಕಳನ್ನ ಸಾಕಿರ್ತಕ್ಕಂಥದ್ದು. ಅವಾಗಿನ ಕಾಲದಲ್ಲಿ ಅಜ್ಜಿ ಹೇಳ್ತಾ ಇತ್ತೆ, ಕಳ್ಳು ಕುಡಿಬೇಡಿ ಕಣ್ರೋ ಮುಂಡೆ ಮಕ್ಕಳ, ಭೀಮಸೇನಂಗಿದ್ದಂತಹ ನಿಮ್ಮ ಅಪ್ಪನಿಗೆ ಆ ಕಳ್ಳಿನಾಗೆ ಇಸವನ್ನ ಹಾಕಿ ಇವರು ಸಾಯಿಸ್ಬಿಟ್ರು, ಇವ್ರ ವಂಶ ನಿರ್ವಂಶ ಆಗುವಾಗ ಅನ್ನೋ ರೀತಿಯಲ್ಲಿ ಅಜ್ಜಿ ಬೈತಾ ಇರ್ತಾಳೆ.
ಇದೇ ರೀತಿ ಮುದುಕಿ ತನ್ನ ಬದುಕನ್ನ ನಡ್ಸ್ಕೊಂಡು ಬಂದು ಮಕ್ಕಳು ಕಳ್ಳು ಕುಡಿಯಲಿಲ್ಲ. ಯಾಕೆಂದ್ರೆ ತನ್ನ ತಂದೆಗಾಗಿರ್ತಕ್ಕಂತಹ ವಿಚಾರ, ತನ್ನ ಗಂಡನಿಗಾಗಿರ್ತಕ್ಕಂತಹ ಅನ್ಯಾಯ, ತನ್ನ ಮಕ್ಕಳು ಅದೇ ದಾರಿಯನ್ನ ತುಳಿಬಾರದು ಅನ್ನೋದು ಇಲ್ಲಿ ಅಜ್ಜಿಯ ಒಂದು ಆಶಯ ಆಗಿರುತ್ತೆ. ಹಾಗೇನೆ ಮಕ್ಕಳನ್ನ ಒಳ್ಳೆಯ ಬುದ್ಧಿಯಿಂದ ಮಕ್ಕಳನ್ನ ಸಾಕ್ತಾಳೆ. ಅದ್ರೊಳಗೆ ಇವರಿಬ್ಬರಲ್ಲಿ ಇನ್ನೊಂದ್ ಕಡೆ ಕೊನೆಯ ಮಗ ಸಂಕ ಇದ್ದಾನಲ್ಲ, ಅವನು ತಂದೆಯಂತೆಯೇ ಧೀರ ಮಗನಾಗಿರ್ತಾನೆ. ತಂದೆಯಂತೆಯೇ ದ್ವೇಷ, ತಂದೆಯಂತೆಯೇ ಧೀರ ಮಗ. ದಾಯಾದಿಗಳ ಕೊಂಕು ಬುದ್ಧಿಗೆ ಎಂದೂ ಸೊಪ್ಪಾಕಿದವನಲ್ಲ. ದಾಯಾದಿಗಳ ಕೊಂಕು ಬುದ್ಧಿಗೆ ಯಾವತ್ತೂ ಕೂಡ ಅವನು ತಲೆ ಕೆಡಿಸ್ಕೊಳ್ತಾ ಇರಲ್ಲ. ಅವರ ಕರುಳನ್ನ ಏನು ತಪ್ಪಿದ್ದಲ್ಲಿ 3 ಮಕ್ಕಳು ತೆರ ಕೊಟ್ಟು ಹೆಣ್ಣು ತಂದು ಮದುವೆ ಮಾಡಿದ್ದಳು ನೋಡಿ. ಕನ್ಯಾ ತೆರಿಗೆಯನ್ನ ಕೊಟ್ಟಿ ನೋಡಿ, ತೆರ ಅಂತ ಒಂದು ಪದ ಇದೆ ಅಲ್ಲಿ. ಕನ್ಯಾ ಶುಲ್ಕವನ್ನ ಕೊಟ್ಟು ಇವಳೆ ಎಲ್ಲ ಒಂದ್ ಕಡೆ ಏನ್ ಮಾಡ್ತಾ ಇಲ್ಲಪ್ಪ ಅಂತಂದ್ರೆ, ಇಲ್ಲಿ ಆ ಹೆಣ್ಣಿನ ಮನೆಯವರಿಗೆ ವಧುದಕ್ಷಿಣೆಯನ್ನ ಕೊಟ್ಟು ಇಲ್ಲಿ ಏನ್ ಮಾಡ್ತಾ ಇರಪ್ಪ ಅಂದ್ರೆ 3 ಜನ ಮಕ್ಕಳಿಗೆ ಮದುವೆಯನ್ನ ಮಾಡಿದ್ಲು ಅಜ್ಜಿ. ಹಾಗಾಗಿ ಸೊಸೆಯರು ಕೂಡ ಬಂದ್ರು, ಆದ್ರೆ ಕಿರಿ ಸೊಸೆಯರು ಇಬ್ಬರು ಬಂಜೆಯರಾಗಿರ್ತಾರೆ. ಆದ್ರೆ ಕೊನೆಯ ಸೊಸೆ ಇಲ್ಲಿ ಈ ಒಂದು ಈ ಹಿರಿಯ ಸೊಸೆಯರು ಬಂಜೆಯರಾಗಿರ್ತಾರೆ. ಆದ್ರೆ ಕೊನೆಯ ಸೊಸೆ ಈ ಕೃಷ್ಣನನ್ನ ಹಡೆದು ಅವಳು ಕೂಡ ಕೆಲವೇ ತಿಂಗಳಲ್ಲಿ ಸತ್ತೋಗ್ತಾಳೆ. ಹಾಗಾಗಿ ಒಂದ್ ಕಡೆ ಈ ಅಜ್ಜಿಗೆ ಏನಾಗುತ್ತಪ್ಪ ಅಂತಂದ್ರೆ, ತನ್ನ ಹಿರಿಯ ಸೊಸೆಯರೇ ಈ ಕಿರಿ ಸೊಸೆಯನ್ನ ಸಾಯಿಸಿರ್ಬೋದು ಅಂತಕ್ಕಂತಹ ಒಂದು ಅನುಮಾನನೂ ಕೂಡ ಅಜ್ಜಿಗೆ ಉಟ್ಕೊಳ್ಳುತ್ತೆ. ಇಷ್ಟೆಲ್ಲ ಆದ್ಮೇಲೆ ಯಾಕೆ ನಮ್ಮ ಸಂಕ ಜೈಲು ಸೇರಲು ಕಾರಣ ಏನು? ನೋಡಿ, ಅಜ್ಜಿ ಕಥೆಯ ಹಿನ್ನೆಲೆಯಲ್ಲಿ ಸಂಕ ಜೈಲು ಸೇರಲು ಕಾರಣ ಏನು ವಿವರಿಸಿ. ಯಾಕೆ ಸಂಕ ಜೈಲ್ಗೆ ಹೋಗ್ತಾನೆ, ಕಾರಣ ಏನು ಅನ್ನೋದಾದ್ರೆ, ನೋಡಿ, ಈಗ ಹೆಂಡತಿ ಸತ್ತ ಮೇಲೆ ಒಂದ್ ರೀತಿಯಲ್ಲಿ ಸಂಕ ತಮ್ಮ ಹೊಲದ ನಡುವೆ ಕಾವಲಿನ ಅಟ್ಟಣಿಗೆಯನ್ನ ಮಾಡಿ ಅದರ ಮೇಲೆ ಮಲಗ್ತಾ ಇರ್ತಾನೆ. ಹೊಲದ ಹತ್ತಿರ ಒಂದು ಅಟ್ಟಣಿಗೆಯ ಮೇಲೆ ಮಲ್ಕೊಂಡ್ರೆ ಹೊಲದ ಸುತ್ತ ಯಾರಿದ್ದಾರೆ ಏನು ಎಲ್ಲಾ ವಿಚಾರಗಳು ಗೊತ್ತಾಗ್ತಾ ಇರುತ್ತೆ. ಅದಕ್ಕೆ ಅವನು ಹೆಂಡತಿ ಸತ್ತ ಮೇಲೆ ಸೀದಾ ಹೊಲದ ಹತ್ರ ಹೋಗಿ ಅಟ್ಟಣಿಗೆಯ ಮೇಲೆ ಮಲ್ಕೊಳ್ತಾ ಇದ್ದ. ನೆನ್ಪಿಟ್ಕೊಳ್ಳಿ, ಸಂಕ ಜೈಲು ಸೇರಲು ಕಾರಣವೇನು ವಿವರಿಸಿ ಅನ್ನೋದಕ್ಕೆ ಈಗ ನಾನು ಇಲ್ಲಿ ನಿಮ್ಗೆ ಉತ್ತರವನ್ನ ಹೇಳ್ತಾ ಇದ್ದೀನಿ. ಅಂದ್ರೆ ಅವನೇನ್ ಮಾಡ್ತಾ ಇದ್ದ, ಹೊಲದ ಹತ್ರ ಮಲ್ಕೊಳ್ತಾ ಇರ್ತಾನೆ. ಯಾರು? ಸಂಕ. ಅದು ಬೇಸಿಗೆಯ ದಿನಗಳು, ಆದರೆ ರಾಗಿಯ ಕುಯ್ಲೋ ದಿನಗಳು, ರಾಗಿ ಇನ್ನೇನ್ ಕುಯ್ಬೇಕು ಆ ದಿನಗಳು ಅದು. ಹಾಗಾಗಿ ಇಲ್ಲಿ ಬೇಡವೆಂದರು ಅಣ್ಣ ತಮ್ಮಂದಿರು ಯಾರು ಕೂಡ ಒಬ್ಬರು ಬಂದು ಮಲಗುತ್ತಿದ್ದರು, ಇಲ್ಲಿ ಒಬ್ಬೊಬ್ಬರು ಒಂದು ಮಲಗುತ್ತಿದ್ದರು. ಈಗ ಅಮಾವಾಸ್ಯೆ 2 ದಿನ ಹಿಂದೆ ಒಬ್ಬ ಅಣ್ಣ ಎಲ್ಲೋ ಒಂದ್ ಕಡೆ ಕಾರ್ಯಾರ್ಥವಾಗಿ ತಾಲೂಕಿಗೆ ಹೋಗಿದ್ದ. ನೋಡಿ, ಬೇಡ ಅಂದ್ರೂ ಕೂಡ ಇವ್ರ ಜೊತೆ ಅಣ್ಣಂದಿರು ಮಲಗ್ತಾ ಇದ್ರು. ಆದ್ರೆ ಅವತ್ತು ಇಲ್ಲಿ ಎಲ್ಲೋ ಒಂದ್ ಕಡೆ ಅದೃಷ್ಟವಶತ್ ಯಾರು ಕೂಡ ಅಲ್ಲಿ ಬಂದಿರ್ಲಿಲ್ಲ. ಇವನೇ ಬರ್ತಾನೆ. ಮತ್ತೊಬ್ಬನಿಗೆ ಅನಾರೋಗ್ಯ, ಇನ್ನೊಬ್ಬ ಅಣ್ಣನಿಗೆ ಅನಾರೋಗ್ಯ, ಇನ್ನೊಬ್ಬ ಅಣ್ಣ ತಾಲೂಕು ಆಫೀಸಿಗೆ ಏನೋ ಒಂದು ಕೆಲಸ ಇದೆ ಅಂತ ತಾಲೂಕಿಗೆ ಹೋಗಿರ್ತಾನೆ. ಹಾಗಾದ್ರೆ ಇಲ್ಲಿ ಏನ್ ಮಾಡಿದಾನೆ, ಸಂಕ ಒಬ್ನೇ ಸೀದಾ ಹೊಲದತ್ರ ಬಂದಿದ್ದಾನೆ. ಹೊಲದತ್ರ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಸಂಕ ಆ ದಿನ ಒಬ್ಬನೇ ಅಟ್ಟಣಿಗೆಯ ಮೇಲೆ ಬೀಡಿ ಸೇದುತ್ತಾ ಕುಳಿತುಕೊಂಡಿದ್ದಾನೆ. ಅಮಾವಾಸ್ಯೆ ಎಪ್ಪುಗಟ್ಟಿದ ಕತ್ತಲು. ಅಮಾವಾಸ್ಯೆ ಅಂದ್ರನೆ ಕತ್ತಲು. ಆದ್ರೆ ಬೇಸಿಗೆಯ ದಿನಗಳಾದರೂ ಕೂಡ ಹೊಲದ ಗಾಳಿಗೆ ರಾಗಿಯ ತೆನೆಗಳು ಅಂತ ಬೀಸ್ತಾ ಇದ್ದಾವೆ. ಹಕ್ಕಿಗಳು ಜಿರ್ರ್ ಎಂದು ಹೊಲದಲ್ಲಿ ಹಾರ್ತಾ ಇದ್ದೋ. ಆದ್ರೆ ಹೊಲದಿಂದ ಸಂಕನ ಗೆಳೆಯ ಕೆಂಚ ಇದೀಯಾ ಎನ್ನುತ್ತಾ ಜೋರಾಗಿ ಸೀಟಿ ಊದುತ್ತಾ ಎನ್ನುವಂತೆ ಇದು ಮರು ಸೀಟಿಗೆ ಇವನು ಕೂಡ ಜವಾಬನ್ನ ಕೊಡ್ತಾ ಇದ್ದ. ಅಲ್ಲಿ ಅವನ ಗೆಳೆಯ ಕೂಡ ಇರ್ತಿದ್ದ ಅಲ್ಲಿ. ಯಾರು? ಕೆಂಚ. ಅವನು ಕೂಡ ಸೀಟಿ ಹೊಡಿತಾ ಇದ್ದ, ಇಲ್ಲೇ ಇದ್ದೀನಿ ಅಂತ. ಈ ತರ ಅವನ್ ಪಾಡ್ಗವರು ಇದ್ದ. ಯಾರು? ನಮ್ಮ ಸಂಕ. ಆದ್ರೆ ಇದೆಲ್ಲ ಆದ್ಮೇಲೆ ಅವನಿಗೆ ಒಂದು ಕೈ ಗಡಿಯಾರವನ್ನ ತೆಗೆದುಕೋಬೇಕು. ಎಷ್ಟೋ ಟೈಮ್ ಬಂದಾಗ ಅವನ ಹತ್ರ ಗಡಿಯಾರ ಇರ್ಲಿಲ್ಲ. ಆದ್ರೂ ಕೂಡ ನಮ್ಮ ಅಪ್ಪ ಅವ್ವ ಏನ್ ಗಡಿಯಾರ ಮಾಡ್ಕೊಂಡೆ ಆರಂಭ ಮಾಡಿದ್ರ, ಬಿಡ ಆ ಗಡಿಯಾರ ಏನಕ್ಕೆ ಹಾಗೆ ಹೀಗೆ ಅಂತ ಇದೆಲ್ಲ ಮಾತಾಡ್ಕೊಂಡು ಸುಮ್ನೆ ಇದ್ರು ಸಂಕ ಮತ್ತು ಕೆಂಚ. ಇಷ್ಟೆಲ್ಲ ಆದ್ಮೇಲೆ ಆ ದಿನ 1-2 ಬಾರಿ ಅದೇ ಕೆಲಸ ಮಾಡಿ ಮಲಗಿ ಯಾಕೋ ನಿದ್ದೆ ಬರಲಿಲ್ಲ. ಇವ್ರು ಏನ್ ಮಾಡಿದ್ರು, ಮಾತಾಡ್ಕೊಂಡ್ರು. ಒಂದು ಟಾರ್ಚನ್ನ ಕೊಡ್ಸಿರ್ತಾರೆ ಅವ್ರ ಅಣ್ಣಂದಿರು. ಯಾರಿಗೆ? ನಮ್ಮ ಸಂಕನಿಗೆ. ಆ ಟಾರ್ಚನ್ನ ಹಾಕಿ ಇಡೀ ಹೊಲದ ಸುತ್ತ ಇಲ್ಲಿ ನೋಡ್ತಾ ಇರ್ತಾನೆ. ಯಾವುದಾದ್ರೂ ಹಂದಿಗಳು ಬಂದು ಹೊಲವನ್ನ ಹಾಳು ಮಾಡ್ತವೆ ಅನ್ನೋ ಒಂದು ಭಯನೂ ಕೂಡ ಇಲ್ಲಿ ಇರುತ್ತೆ. ಯಾಕೆಂದ್ರೆ ರಾಗಿಯ ಹೊಲ ಇನ್ನೇನು ಸ್ವಲ್ಪ ದಿವಸದಲ್ಲಿ
ಕುಯ್ಬೇಕು, ಅದನ್ನ ಕಟಾವ್ ಮಾಡ್ಬೇಕು. ಆ ಹೊಲವನ್ನ ಇವನೇನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಟಾರ್ಚ್ ಅನ್ನ ಹಾಕಿ ಆ ಹೊಲವನ್ನ ಚೆಕ್ ಮಾಡ್ತಾ ಇದ್ದಾನೆ. ಈ ದಿನವೂ ಒಂದೆರಡು ಬಾರಿ ಅದೇ ರೀತಿಯಾಗಿ ಹೊಲವೊಂದನ್ನವನ ಇದು ಏನ್ ಮಾಡ್ತಾನಪ್ಪ ಅಂದ್ರೆ ಟಾರ್ಚ್ ಅನ್ನ ಹಾಕಿ ಚೆಕ್ ಮಾಡ್ತಾ, ಯಾಕೋ ನಿದ್ರೆ ಬರಲೊಲ್ಲದು, ಹಕ್ಕಿಗಳು ನಿದ್ರಿಸಬಹುದು. ಆ ಪ್ರಾಂತ್ಯದಲ್ಲೆಲ್ಲ ನೀರವತೆ ತುಂಬಿತ್ತು. ಇಡೀ ಪ್ರಾಂತ್ಯದಲ್ಲಿ ಅವನ ಸಂಕನ ಹೊಲದ ಸುತ್ತಮುತ್ತ ಏನಾಗಿದೆಯಪ್ಪ ಅಂದ್ರೆ ನೀರವತೆ ತುಂಬಿದೆ. ಈ ನೀರವತೆ ತುಂಬಿದೆ. ಆದ್ರೆ ಇಲ್ಲಿ ಯಾವ ರೀತಿ ಈ ಎರಡೂ ಕೊಲೆಗಳು ಆಗ್ತವೆ, ಅಥವಾ ಸಂಕ ಏಕೆ ಕೊಲೆಗಳನ್ನ ಮಾಡ್ತಾನೆ, ಅಥವಾ ಸಂಕನ ಹೊಲಕ್ಕೆ ಆ ವ್ಯಕ್ತಿಗಳು ಏನನ್ನ ಮಾಡೋದಕ್ ಬಂದಿರ್ತಾರೆ, ಅಥವಾ ಸಂಕನಿಗೂ ಮತ್ತೆ ಆ ವ್ಯಕ್ತಿಗಳಿಗೂ ಯಾವ ರೀತಿ ಇಲ್ಲಿ ಜಗಳ ಪ್ರಾರಂಭ ಆಗುತ್ತೆ ಏನು ಅನ್ನೋ ಒಂದು ವಿಚಾರವನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಈ ಭಾಗದಲ್ಲಿ ಇಷ್ಟು ವಿಚಾರಗಳನ್ನ ನಾನು ತಿಳಿಸಿರ್ತೀನಿ. ನೋಡಿ, ಇಷ್ಟೆಲ್ಲಾ ವಿಚಾರಗಳನ್ನ ಕೇಳಿ ಸದುಪಯೋಗ ಪಡ್ಕೊಂಡಾದ್ಮೇಲೆ ನನ್ನ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳ್ತಾ, ಮಾಡ್ಕೋಬೇಕು ಅಂತಂದ್ರೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಈ ಉಪಯೋಗವನ್ನ ಪಡ್ಕೊಂಡಿದ್ದೀರಾ, ಆ ಉಪಯೋಗಕ್ಕೆ ಎಲ್ಲೋ ಒಂದ್ ಕಡೆ ಉಪಯೋಗವನ್ನ ನೀವು ಕೂಡ ಮಾಡ್ಬೇಕಾಗುತ್ತೆ, ಅಥವಾ ಉಪಕಾರಕ್ಕೆ ಪ್ರತಿಯುಪಕಾರನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಂತ ಹೇಳ್ತಾ, ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಥವಾ ಪಾಠ, ಪದ್ಯ ಅಥವಾ ಇನ್ನು ಅನೇಕ ಲೇಖನಗಳ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಎಲ್ಲರಿಗೂ ಶುಭವಾಗ್ಲಿ.